ಹಲೋ ಸ್ನೇಹಿತರೆ, ಎಲ್ಲರಿಗೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಧಾರವಾಡ ಗಿರ್ಮಿಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ರೋಡ್ ಸೈಡಲ್ಲಿ ನೀವು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂಥ ಗಿರ್ಮಿಟ್ ನಮ್ಮ ಮನೆಯಲ್ಲೇ ಎಲ್ಲರೂ ತಿನ್ನೋ ಹಾಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಮಿಕ್ಸಿಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಧನಿಯಾ, ಸ್ವಲ್ಪ ಕರಿಬೇವನ್ನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆನ ತಗೊಂಡು ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿ ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಇದ್ದರೆ ಒಂದು 4 ಅಷ್ಟೇ ಹಾಕ್ಕೊಳ್ಳಿ. ಕಡಿಮೆ ಖಾರ ಇತ್ತು ಅಂದರೆ ಅದನ್ನು ಒಂದು 5ರಿಂದ 6 ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ಳಿ. ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ. ಸೊ ಇವಾಗ ಒಗ್ಗರಣೆ ಹಾಕೋಕ್ಕೆ ಕಡಾಯಿ ತೊಗೊಳ್ಳಿ. ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ನಾನು ಎಷ್ಟು ಹಾಕಿದ್ದೀನಿ, ಮಿನಿಮಮ್ ಒಂದು 5ರಿಂದ 6 ಸ್ಪೂನ್ ಹಾಕ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಸ್ವಲ್ಪ ಸಣ್ಣದಾಗಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಳ್ಳಿ. ನೋಡಿ, ರೋಡ್ ಸೈಡ್ ಹೆಂಗೆ ಮಾಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ಮನೆಯಲ್ಲೇ ನೀವು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಟೊಮ್ಯಾಟೊ ಹಾಕಬೇಕು. ಸರಿಯಾಗಿ ಎಣ್ಣೆಯಲ್ಲಿ ಬೇಯೋ ತನಕ ಬಿಡಬೇಕು. ಮನೆಯಲ್ಲೇ ತುಂಬ ಈಸಿಯಾಗಿ ಧಾರವಾಡ ಸ್ಪೆಷಲ್ ಗಿರ್ಮಿಟ, ಹುಬ್ಬಳ್ಳಿ ಸ್ಪೆಷಲ್ ಗಿರ್ಮಿಟ. ಸೊ ಇದನ್ನು ಆಲ್ಮೋಸ್ಟ್ ಆಲ್ ತುಂಬ ಸ್ಪೆಷಲ್ಲು. ಹೋಟೆಲು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಸೆಂಟ್ರಿಗೆ ನೀವು ಹೋದರೆ ಮಿನಿಮಮ್ ಒಂದು ಗಿರ್ಮಿಟ್ಗೆ 50 ರೂಪಾಯಿ ಇದೆ. ಸೊ ಮನೆಯಲ್ಲೇ ನೀವು ಈಸಿಯಾಗಿ ಚುರುಮುರಿ, ಆಮೇಲೆ ಈರುಳ್ಳಿ, ಟೊಮೆಟೊ ಇವೆಲ್ಲ ಇದ್ದರೆ ಮಾಡ್ಬೋದು. ನೀವು ಆವಾಗಲೇ ಅದನ್ನು ಪೌಡ್ರ್ ಮಾಡ್ಕೊಂಡಾಗ ಅದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಸರಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕುದಿಯಲು ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಕಲರ್ ಬರಬೇಕಲ್ವ, ಸೊ ಅದ್ರ ಸಲುವಾಗಿ ನೋಡಿ. ಆಮೇಲೆ ಗಿರ್ಮಿಟ್ ಮಾಡೋಕೆ ಹೊರಗಡೆ ಸ್ವೀಟ್ ಸಾಸು ಮತ್ತು ರೆಡ್ ಚಿಲ್ಲಿ ಪೌಡರ್, ಅಂದರೆ ರೆಡ್ ಚಿಲ್ಲಿ ಪೌಡರ್ ಅಥವಾ ಅವ್ರಿಗೆ ಯೂಸ್ ಮಾಡೋದು ಪದಾರ್ಥ ಹೊರಗಡೆ ನೀವು ಸ್ನ್ಯಾಕ್ಸ್ ಸೆಂಟ್ರಲ್ಲಿ ತಿಂತೀರಲ್ವ, ಗ್ರೀನ್ ಚಿಲ್ಲಿ ಚಟ್ನಿ ಅಂತ ಅಂತೀರಲ್ಲ, ನೀವು ಮನೆಗೆ ಮಾಡ್ತೀರಿ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ನಾನು ಅದನ್ನು ತೋರಿಸಿಲ್ಲ. ಸ್ವಲ್ಪ ಹುಣಸೆನೇ ನೆನೆದಿಟ್ಕೊಂಡಿನಿ. ಹುಣಸೆ ಜ್ಯೂಸು, ಹುಣಸೆ ರಸ ಏನು ಬೇಕಾದರೂ ಅಂದ್ಕೋಬೋದು ನೀವು. ಇದನ್ನು ನಾವು ಹುಣಸೆ ರಸ ಅಂತೀವಿ. ಸೊ ಹುಣಸೆ ರಸನ ಹಾಕೋಬೇಕು ಸ್ವಲ್ಪ. ಸೊ ಅದನ್ನು ಗ್ರೀನ್ ಚಟ್ನಿ ಹೆಂಗೆ ಮಾಡೋದು ಅಂದರೆ, ಮಿಕ್ಸಿಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಹುಣಸೆ ರಸ, ಸ್ವಲ್ಪ ಟೊಮ್ಯಾಟೋನ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಕಂಪ್ಲೀಟಾಗಿ. ಅದನ್ನು ಚಟ್ನಿ ಮಾಡ್ತಾರೆ. ಸೊ ಅದನ್ನು ಬೇಕಂದರೆ ನೀವು ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸರಿ, ಇವಾಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ ಎಣ್ಣೆಯಲ್ಲೇ. ನೋಡಿ, ಕಲರ್ ಫುಲ್ ಚೇಂಜ್ ಆಗಿದೆ ಅಲ್ವಾ. ಸೊ ಈ ಥರ ಆಗಬೇಕು. ಕಂಪ್ಲೀಟಾಗಿ ಕುದಿಯೋ ತನಕ ಬಿಡಬೇಕು. ಸರಿ, ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ಪುಟಾಣಿನ ಪೌಡ್ರ್ ಮಾಡ್ಕೋಬೇಕು. ಪುಟಾಣಿ ಹಿಟ್ಟು ಮನೆಯಲ್ಲೇ ಇದ್ದರೆ ಓಕೆ. ಪುಟಾಣಿ ಹಿಟ್ಟು ಇರಲಿಲ್ಲ ಅಂದರೆ ಪುಟಾಣಿ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕು. ಈ ಕಡೆ ಒಗ್ಗರಣೆ ಮಾಡೋದನ್ನು ಹೇಳ್ಕೊಡ್ತೀನಿ. ಪುಟಾಣಿ ಪೌಡ್ರ್ ಮಾಡಿಟ್ಕೊಂಡು ನಾನು ಇವಾಗ ಒಂದು ಬೊಗಣಿ ತೊಗೊಂಡಿದ್ದೀನಿ. ಆ ಬೊಗಣಿಗೆ ನೀವು ಒಗ್ಗರಣೆ ಹಾಕ್ಕೊಂಡಿದ್ರಲ್ವ, ಅದನ್ನು ಫಸ್ಟಿಗೆ ಹಾಕ್ಕೋಬೇಕು. ಆಮೇಲೆ ನೀವು 1 ಕಪ್ ಇಟ್ಕೊಂಡು ಆ ಕಪ್ಪಿಂದ ಪಾತ್ರೆಗೆ ಚುರುಮುರಿ ಹಾಕ್ಕೋಬೇಕು. ಮಂಡಾಳ ಚುರುಮುರಿ ಅಂತೀರಲ್ಲ, ಮಂಡಾಳ ಅವಲಕ್ಕಿ ಅಂತ ಅಂತೀರಲ್ವ ನೀವು, ಅದನ್ನು ಹಾಕಬೇಕು. ಇವಾಗ ಸ್ಪೂನಿಂದನೂ ತಿರುವಾಡಬೇಕು ನೋಡಿ. ಸೊ ನಾನು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ನಿಮಗೆ ಕಂಫರ್ಟ್ ಆಗೋಕ್ಕೆ ದೊಡ್ಡ ಪಾತ್ರೆನೇ ತಗೊಳ್ಳಿ. ಅಂದರೆ ಜಾಸ್ತಿ ನಾನು ತಿರುವಾಡಿದ್ರೆ ಚೆಲ್ತದಂತ ಸ್ವಲ್ಪ ಸ್ಲೋ ಆಗಿ ತಿರುವಾಡ್ತಾ ಇದ್ದೀನಿ. ನೀವು ಸ್ಪೂನಿಂದ ಬೇಗ ಬೇಗ ತಿರುವಾಡ್ಬೋದು. ಅದಕ್ಕೆ ಈಗ ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಈರುಳ್ಳಿನ
ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಗನೆ ಸ್ಪೂನಿಂದ ತಿರುವಾಡಬೇಕು. ಇವಾಗ ಸ್ವಲ್ಪ ಪುಟಾಣಿ ಪೌಡ್ರನ್ನ ಸೇರಿಸ್ಕೋಬೇಕು. ಪುಟಾಣಿ ಪೌಡರ್ ಎಲ್ಲದಕ್ಕೂ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿಂದ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಹಾಕೋಬೇಕು, ಅಂದರೆ ನಿಂಬೆ ರಸನ ಹಾಕಿ ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫೈನಲ್ ಗಿರ್ಮಿಟ್ ರೆಡಿ ಆಗ್ತಿದೆ. ಫೈನಲಿ ರೆಡಿ ಆಯಿತು. ಒಂದು ಪ್ಲೇಟಲ್ಲಿ ನಾನು ಹಾಕ್ಕೊಂಡು ಮೇಲ್ಗಡೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಹಾಕಿ ಸ್ವಲ್ಪ ಶೇವ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ಫೈನಲಿ ಗಿರ್ಮಿಟ್ ರೆಡಿಯಾಗಿದೆ. ಸೊ ಇಟ್ಸ್ ಫೈನಲಿ ಹೌ ಟು ಟೇಸ್ಟ್. ಆ್ಯಂಡ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.